ಅಣ್ಣ ನನ್ನನ್ನು ಬಿಟ್ಟುಬಿಡಿ ಅಂತ ಗೋಗರ್ದು ಕೇಳಿದ್ರು ಕೂಡ ಆತನ ಮನಸ್ಸು ಕರಗಲಿಲ್ಲ. ಆ ಹೆಣ್ಣು ಜೀವ ಬೇಡ ಬೇಡ ಅಂದ್ರೂ ಆತನೊಬ್ಬ ಮುಖಕ್ಕೆ ಡಿಚ್ಚಿ ಹೊಡೆದಿದ್ದ. ಅಷ್ಟಕ್ಕೂ ಏನಿದು ಕಿರಿಕ್, ಯಾರ ಮಧ್ಯೆ ಆಗಿದೆ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಅವರೆಲ್ಲರೂ ಕಾಂಗ್ರೆಸ್ ಪಕ್ಷದ ಸಂಘಟನೆಯಲ್ಲಿ ಜೊತೆಯಾಗಿದ್ದವರು, ಒಂದೇ ತಟ್ಟೆಯಲ್ಲಿ ಎರಡು ತುತ್ತು ತಿಂದು ಬೆಳೆದವರು. ಆದ್ರೆ ಅವರ ನಡುವೆ ಶುರುವಾದ ಮೆಸೇಜ್ ಕಿರಿಕ್ ಓರ್ವನಿಗೆ ಮನೆಗೆ ನುಗ್ಗಿ ಥಳಿಸುವ ಹಂತಕ್ಕೆ ತಲುಪಿದೆ. ಸೋಫಾದಲ್ಲಿ ಕೂತು ಪೆಟ್ಟು ತಿಂತ ಇರೋನ ಹೆಸರು ಆದಿತ್ಯ. ಆಲ್ದೂರು ಯೂತ್ ಕಾಂಗ್ರೆಸ್ ಮಾಜಿ ಉಪಾಧ್ಯಕ್ಷ. ಇನ್ನು ಆದಿತ್ಯನಿಗೆ ಆವಾಜ್ ಬಿಡ್ತಾ ಇರೋನ ಹೆಸರು ರಾಯಲ್ ಶರೀಫ್, ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ. ಅಂದಹಾಗೆ ಇವರಿಬ್ಬರು ಕುಚಿಕುಗಳು. ಇನ್ನು ರಾಯಲ್ ಶರೀಫ್ ಹೇಳೋ ಹಾಗೆ ಹುಡುಗಿಗೆ ಮೆಸೇಜ್ ಮಾಡಿದ್ದಲ್ಲದೆ ಕೊಲೆಗೆ ಯತ್ನ ನಡೆಸಿದ್ದಾನೆ ಎಂದು ಆರೋಪಿಸಿ ಥಳಿಸಿದ್ದಾರೆ. ಇನ್ನು ಥಳಿಸುತ್ತಿದ್ದ ವೇಳೆ ಆದಿತ್ಯನ ಪತ್ನಿ ಬೇಡ ಅಂದ್ರೂ ರಕ್ತ ಸುರಿಯುವ ಹಾಗೆ ಮುಖಕ್ಕೆ ಪಂಚ್ ಮಾಡಿದ್ದಾರೆ. ಇನ್ನು ಈ ಘಟನೆ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ನಗರದ ಮಹಿಳೆ ನನ್ನ ಫೋಟೋ ಎಡಿಟ್ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣ ಹಾಗೂ ಸ್ನೇಹಿತರಿಗೆ ಕಳುಹಿಸಿದ್ದಾರೆ ಎಂದು ಆರೋಪಿಸಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ದೂರಿನನ್ವಯ ಪೆಟ್ಟು ತಿಂದ ಆದಿತ್ಯನನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದೊಳಗಿನವರ ಈ ಕಾಮ ಪುರಾಣವಂತೂ ಈಗ ಬೇರೆ ಪಕ್ಷಗಳಿಗೆ ಟಾಕ್ ವಾರ್ಗೂ ವೇದಿಕೆ ಮಾಡಿಕೊಟ್ಟಿದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.